ಎಷ್ಟು ದಿನ ಆದ್ರೂ ಸರಿ, ಎಷ್ಟು ಕಾಲ ಆದ್ರೂ ಸರಿ, ನಾನು ಸತ್ಯ ನಿರೂಪಿಸೋ ತನಕ, ಸತ್ಯ ಎಲ್ರಿಗೂ ಗೊತ್ತಾಗೋ ತನಕ ಒಂದು ಹನಿ ನೀರು ಕೂಡ ಕುಡಿಯಲ್ಲ. ಸೊ ಶ್ಯಾಮ ತಪ್ಪು ಮಾಡಿದಾಳೆ ಅಂತ, ಆ ಮಲ್ಲಿಕಾರ್ಜುನ್ ಜೊತೆ ಕೈ ಜೋಡಿಸಿದಾಳೆ ಅಂತ ಅಖಿಲ್ ಪೂರ್ತಿಯಾಗಿ ನಂಬ್ತಿದ್ದಾನೆ ಅಂತ ಆಯ್ತು. ಇನ್ನು ಅಂತಾಯ್ತು ಹಾಗಾಯ್ತು ಅಂತೀರಲ್ರಿ? ನಡೆದಿದ್ದನ್ನ ಇವರು ಕಣ್ಣಾರೆ ನೋಡಿದ್ದಾರೆ, ನಮ್ ಕಣ್ಣಿಗೆ ಕಟ್ಟೋ ಹಾಗೆ ಹೇಳಿದ್ದಾರೆ. ಇಷ್ಟಾದ್ಮೇಲೂ ಇನ್ನೂ ನಿಮ್ಗೆ ಶ್ಯಾಮ ಮೇಲೆ ನಂಬಿಕೆ ಇದ್ಯಾ? ನಂಬಿಕೆ ಅನ್ನೋದು ಒಂದ್ಸಲ ಬಂದ್ಮೇಲೆ ಹೋಗೋದಿಲ್ಲ, ಒಂದ್ಸಲ ಬಂದ್ಮೇಲೆ ಮತ್ತೆ ಬಾ ಅಂದ್ರೂ ಬರೋದಿಲ್ಲ. ಹಾಗಾದ್ರೆ ಶ್ಯಾಮ ಬಂದು ಹೇಳೋವರೆಗೂ ಅಣ್ಣನ್ಗೆ ನಂಬಿಕೆ ಬರಲ್ಲ ಅಂತಾಯ್ತು. ಹೌದು, ಶ್ಯಾಮ ಬರಬೇಕು, ನಿಜ ಯಾವುದು ಸುಳ್ಳು ಯಾವುದು ಅನ್ನೋದು ಅವಳೇ ಸ್ವತಃ ಹೇಳ್ಬೇಕು. ಆಗ್ಲೇ ನಾ ನಂಬೋದು. ಬನ್ನಿ ಅಮ್ಮ, ಕಾರ್ ಹತ್ತಿ. ನಾನ್ ಮನೆಗ್ ಬರ್ತಿಲ್ಲ, ನೀನ್ ಹೋಗು. ಅದೇನಮ್ಮ, ನೀವು ಬರಲ್ಲ ಅಂದ್ರೇನು? ನಾನ್ ಸ್ವಲ್ಪ ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ. ಯಾಕಮ್ಮ ಒಡವೆ ಕೊಡ್ತಾ ಇದ್ದೀರಾ? ಇದೆಲ್ಲ ಹುಷಾರಾಗಿ ತಗೊಂಡ್ ಹೋಗಿ ನಮ್ಮ ಅತ್ತೆಯವ್ರ ಕೈ ಕೊಡು. ಏನಕ್ಕಮ್ಮ, ನೀವೇ ಹಾಕೊಂಡ್ ಬರ್ಬೋದಲ್ವಾ? ಒಂಟಿಯಾಗಿ ಹೋಗುವಾಗ ಮೈ ಮೇಲೆ ಒಡವೆ ಇರಬಾರ್ದು. ನಿಜಾನಮ್ಮ, ಅಲ್ಲಿ ಎಂತೆಂಥವ್ರು ಇರ್ತಾರೆ. ಹುಷಾರಾಗಿ ತಗೊಂಡ್ ಹೋಗ್ಕೊಡು. ಸರಿನಮ್ಮ. ಏನಿದು ಶ್ಯಾಮ ಇನ್ನೂ ಬರ್ಲಿಲ್ಲ? ಮನೆಗ್ ಬರೋದಿಕ್ಕೆ ಪಾಪ ನಾಚಿಕೆ ಆಗ್ತಿದ್ಯೇನೋ ಅವಳಿಗೆ. ಅದೇ ಮತ್ತೆ ಶತ್ರು ಜೊತೆ ಕೈ ಜೋಡಿಸಿ ನಮ್ ಬೆನ್ನಿಗೆ ಚೂರಿ ಹಾಕೋಕೆ ನೋಡ್ದವ್ರು ಯಾವ ಮುಖ ಇಟ್ಕೊಂಡ್ ಬರ್ತಾರೆ? ಒಂದ್ ವೇಳೆ ಬಂದ್ರೂ ಕೂಡ ಅವಳನ್ನ ಒಳಗಡೆ ಬರೋದಕ್ ಬಿಡ್ಬಾರ್ದು ರೀ. ಗೇಟ್ ಹತ್ರನೇ ಹೊರಗಡೆ ಕಳ್ಸು ಅಂತ ವಾಚ್ಮನ್ಗೆ ಹೇಳಿ. ಆತ್ರ ಬೀಳ್ಬೇಡ ವಸಂತ. ನಿಜ ಏನು ಅಂತ ಗೊತ್ತಾಗೋವರೆಗೂ ನೀನ್ ಯೋಚನೆನೇ ಸರಿ ಅನ್ಕೋಬೇಡ. ಅವಶ್ಯಕತೆ ಇಲ್ಲದೆ ಆತ್ರ ಪಡಬೇಡ. ಇನ್ನೇನ್ ನಿಜ ಗೊತ್ತಾಗ್ಬೇಕ್ರಿ? ಕಣ್ಣಾರೆ ನೋಡ್ದವ್ರು ಹೇಳಿದ್ ಸಾಲ್ದು ಅಂತ ಇದಕ್ಕಿಂತ ದೊಡ್ಡ ನಿಜ ಹೇಳ್ಬಿಡ್ತಾಳ ನಿಮ್ ಸೊಸೆ? ಇನ್ನೇನ್ ಹೇಳ್ತಾಳೆ ಅತ್ತೆ? ಹೇಳಿದ್ರು ನಾವ್ ನಂಬಲ್ಲ ಅಂತ ಇಷ್ಟೊತ್ತಿಗೆ ಅವಳಿಗೆ ಅರ್ಥ ಆಗಿರುತ್ತೆ. ಯಾವಾಗ ಅವಳು ನಮ್ ಶತ್ರು ಜೊತೆ ಕೈ ಜೋಡಿಸಿದ್ಲೋ ಅಖಿಲ್ ಹೆಂಡತಿ ಆಗಿರೋ ಅದೃಷ್ಟನೂ ಅವಳು ಕಳ್ಕೊಂಡ್ಲು. ಆನಂದ ಗಜಪತಿ ವರ್ಮಾ ಅವರ ಸೊಸೆ ಅಂತ ಹೇಳ್ಕೊಳ್ಳೋ ಯೋಗ್ಯತೆನೂ ಕಳ್ಕೊಂಡಿದ್ದಾಳೆ. ಯೋಗ್ಯತೆ ಇದ್ದಾಗ ಯೋಗ ಅನ್ನೋದು ಎಲ್ಗೂ ಹೋಗಲ್ಲಮ್ಮ. ಯೋಗ ಇರೋ ಎಲ್ರಿಗೂ ಯೋಗ್ಯತೆ ಇಲ್ಲದೆ ಇರಬಹುದು, ಆದ್ರೆ ಯೋಗ್ಯತೆ ಇರೋ ಎಲ್ರಿಗೂ ಖಂಡಿತವಾಗ್ಲೂ ಯೋಗ ಇದ್ದೇ ಇರುತ್ತೆ.
ಶ್ಯಾಮಾಗಿ ಆನಂದ ಗಜಪತಿ ಸೊಸೆ ಆಗೋ ಯೋಗ್ಯತೆ ಇದೆ, ಯೋಗನೂ ಇದೆ. ಶ್ಯಾಮ ಯಾಕಿನ್ನೂ ಬಂದೇ ಇಲ್ಲ? ಏನು ಒಬ್ನೇ ಬಂದಿದ್ಯಾ? ಶ್ಯಾಮ ಎಲ್ಲಿ? ಅಮ್ಮವ್ರಿಗೇನೋ ಕೆಲಸ ಇದೆಯಂತೆ ಸರ್, ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತಂದ್ರು. ಅಮ್ಮೋರೆ, ಇದನ್ನ ಹುಷಾರಾಗಿ ನಿಮಗೆ ಕೊಡೋಕೆ ಹೇಳಿದ್ರು. ಇದ್ರಲ್ಲಿ ಒಡವೆ ಇದೆಯಮ್ಮ, ಬರ್ತೀನಮ್ಮೋರೆ. ಡ್ರೈವರ್ ಹತ್ರ ಒಡವೆ ಕಳ್ಸಿ ಇವಳೆಲ್ಲಿಗೆ ಹೋದ್ಲು? ಹೂವಿನ ಬುಟ್ಟಿಲಿ ಒಡವೆನಾ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ನೋಡು, ಇದು ಶ್ಯಾಮ ಹಾಕೊಂಡಿದ್ ಒಡವೆ. ಈಗ ಇವಳು ಏನ್ ಮಾಡ್ಬೇಕು ಅಂದ್ಕೊಂಡಿದ್ದಾಳೆ? ಅವಳು ಬರ್ದೆ ಒಡವೆನೆಲ್ಲ ಯಾಕೆ ಕೊಟ್ಟು ಕಳ್ಸಿದಾಳೆ? ಅವಳು ನಿಜವಾದ ಬಣ್ಣ ಹೊರಗ್ ಬಂದಿದ್ದಕ್ಕೆ ತಪ್ಪನ್ನ ಒಪ್ಕೊಂಡು ತಲೆ ತಗ್ಸೋದಕ್ಕಿಷ್ಟ ಇಲ್ದೆ ಮನೆಗೆ ಬರೋಕಾಗ್ದೆ ಅಲ್ಲಿಂದ ಅಲ್ಲೇ ಓಡ್ ಹೋಗಿರ್ತಾಳೆ. ಅವಳು ಓಡಗೋಳೆ ಆಗಿದ್ದಿದ್ರೆ ಈ ಒಡವೆನ ಯಾಕೆ ಹಿಂದಕ್ಕೆ ಕಳಿಸ್ತಿದ್ಲು? ಈ ಒಡವೆ ತಗೊಂಡು ಓಡ್ ಹೋಗ್ತಿದ್ಲು. ನಿಜಾನೇ ಅಲ್ವಾ? ಶ್ಯಾಮ ಅಂತ ಹುಡುಗಿನೇ ಆಗಿದ್ರೆ ಒಡವೆನೂ ತಗೊಂಡೇ ಹೋಗ್ತಿದ್ಲಲ್ವಾ? ನಡ್ದಿರೋದ್ರಲ್ಲಿ ತನ್ ತಪ್ಪೇನೂ ಇಲ್ಲ ಅಂತ ನಾವೆಲ್ರೂ ಅನ್ಕೋಬೇಕಲ್ಲ. ತಾನು ಸ್ವಾರ್ಥಿ ಅಲ್ಲ ಅಂತ ನಮ್ ಎಲ್ರನ್ನೂ ನಂಬಿಸೋದಕ್ಕೋಸ್ಕರ ಒಡವೆನ ವಾಪಸ್ ಕಳ್ಸಿ ಹೀಗೆ ಬಿಲ್ಡಪ್ ತಗೋತಿದ್ದಾಳೆ. ಬಿಲ್ಡಪ್ ಕೊಡೋಕೆ ಎಲ್ರ ಕೈಯಲ್ಲೂ ಆಗಲ್ಲಮ್ಮ. ಅದರಲ್ಲೂ ಅಮಾಯಕಳಾಗಿರೋ ಶ್ಯಾಮನ್ಗಂತೂ ಖಂಡಿತ ಬರಲ್ಲ. ಅಲ್ಲ, ಈ ಶ್ಯಾಮ ಮನೆಗೂ ಬರ್ದೆ ಎಲ್ಲಗ್ ಹೋಗಿದ್ದಾಳೆ? ನಿನ್ನ ಅಷ್ಟೊಂದು ನಂಬಿದ್ದ ಅಖಿಲೆ ಇವಾಗ ನಿನ್ನ ಅಷ್ಟೊಂದು ಅವಮಾನಿಸಿ ಅನುಮಾನಿಸ್ ಹೋದ. ಅಂತದ್ರಲ್ಲಿ ಅವನ್ ಫ್ಯಾಮಿಲಿ ಮೆಂಬರ್ಸ್ ನಿನ್ನ ಹೇಗ್ ನಂಬ್ತಾರೆ? ನೀನ್ ಹೇಳೋ ಸತ್ಯನ ಹೇಗ್ ನಂಬ್ತಾರೆ? ಏನ್ ಯೋಚನೆ ಮಾಡ್ತಿದ್ಯೋ ಶ್ಯಾಮ? ಈಗ ತವ್ರ ಮನೆಗ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಥವಾ ಅತ್ತೆ ಮನೆಗ್ ಹೋಗ್ಲಾ ಅಂತ ಯೋಚನೆ ಮಾಡ್ತಿದ್ಯಾ? ಆಪಾದನೆ ಹೊತ್ತಿರೋ ಹೆಣ್ಣು ತವ್ರ ಮನೆಗೆ ಹೋಗ್ಬಾರ್ದು. ಅದು ಸುಳ್ಳು ಅಂತ ನಿರೂಪಿಸ್ದೆ, ಸತ್ಯ ಏನು ಅಂತ ನಿರೂಪಿಸ್ದೆ. ಅತ್ತೆ ಮನೆಗೂ ಹೋಗ್ಬಾರ್ದು ಅಂದ್ರೆ ತವ್ರ ಮನೆಗೂ ಹೋಗ್ದೆ ನಿನ್ನ ಅತ್ತೆ ಮನೆಗೂ ಹೋಗ್ದೆ ಹೀಗೆ ತ್ರಿಶಂಕು ಸ್ಥಿತಿಲಿ ಎಷ್ಟು ದಿನ ಅಲಿತಾ ಇರ್ತೀಯ? ಎಷ್ಟು ಕಾಲ ಆದ್ರೂ ಇರ್ತೀನಿ. ನಿಜವಾಗ್ಲೂ ಶ್ಯಾಮ ಮೋಸ್ಗಾರ್ತಿನೇ ಆಗಿದ್ರೆ, ಹಾಗೆ ದುಡ್ಡಿಗೋಸ್ಕರ ಆಸೆ ಪಡೋ ಹುಡುಗಿನೇ ಆಗಿದ್ರೆ ಅಖಿಲ್ ಲಾಕರ್ ಕೀ ಕೊಟ್ಟಾಗ ಹ್ಯಾಪಿಯಾಗಿ ತಗೋತಿದ್ಲು. ಆದ್ರೆ ಶ್ಯಾಮ ತಗೊಳ್ಳಿಲ್ವಲ್ಲ. ನಿಂಗೆ ಯಾವಾಗ್ಲಾದ್ರೂ ದುಡ್ಡು ಬೇಕು ಅಂದ್ರೆ ಲಾಕರ್ ಓಪನ್ ಮಾಡಿ ನಿನಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು.
ಹಾಗೇನಾದ್ರೂ ಅವಶ್ಯಕತೆ ಇದ್ರೆ ನಿಮ್ಮನ್ನೇ ಕೇಳಿ ಇಸ್ಕೋತೀನಿ ರೀ. ನಿಜಾನೇ, ಶ್ಯಾಮ ಹಾಗೆ ದುಡ್ಡಿಗೆ ಆಸೆ ಪಡೋ ಹುಡುಗಿ ಅಲ್ಲ. ಹಾಗೆ ಕೀ ತಗೊಳ್ದೇ ಇದ್ರೆ ಅಖಿಲ್ ಹತ್ರ ತುಂಬಾ ಒಳ್ಳೆಯವಳು ಅಂತ ಅನ್ನಿಸ್ಕೋಬಹುದು ಅನ್ಕೊಂಡಿದ್ಲೇನೋ. ಅದು ಅಲ್ದೆ ಅವಳಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ಕೊಡೋದಕ್ಕೆ ಮಲ್ಲಿಕಾರ್ಜುನ್ ಇರೋವಾಗ ಇನ್ನವಳಿಗೆ ಕೀ ಆಗ್ಬೇಕು. ಓಕೆ, ನೀನ್ ಹೇಳ್ದ ಹಾಗೆ ಅಖಿಲ್ ಹತ್ರ ಒಳ್ಳೆಯವಳು ಅನ್ಸ್ಕೊಳ್ಳೋದಕ್ಕೋಸ್ಕರನೇ ಕೀ ಬೇಡ ಅಂದ್ಲು ಅಂದ್ಕೊಳ್ಳೋಣ. ಮತ್ತೆ ಯಾರ ಹತ್ರ ಒಳ್ಳೆಯವಳು ಅನ್ಸ್ಕೊಳ್ಳೋಕೆ ಅಂತ ಅವಳಿ ಮನೆಯಿಂದ ಹೋಗ್ಬೇಕು ಅನ್ಕೊಂಡಿದ್ಲು? ಅವಳು ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ಅನ್ಕೊಂಡು ತನ್ನಿಂದ ಈ ಮನೆಯಲ್ಲಿ ಯಾರು ನೊಂದ್ಕೋಬಾರ್ದು ಅಂತ ಯಾರಿಗೂ ಹೇಳ್ದೆ ಅರ್ಧ ರಾತ್ರಿಲಿ ಮನೆಯಿಂದ ಹೊರಟು ಹೋಗ್ಬೇಕು ಅಂತ ಯಾಕೆ ಅನ್ಕೊಂಡ್ಲು? ಅವತ್ತೊಂದ್ ವೇಳೆ ಮಾವ ನೋಡಿ ತಡಿದೇ ಇದ್ದಿದ್ರೆ ಅವತ್ತೇ ಶ್ಯಾಮ ಮನೆಯಿಂದ ಹೋಗಿರ್ತಿದ್ಲಲ್ಲ. ನಿಂತ್ಕೋ. ಕರೆಕ್ಟಾಗಿ ಹೇಳಿದ್ಯಮ್ಮ. ಆವತ್ತು ಆ ಟೈಮ್ ನಾನು ಎಚ್ಚರ ಆಗ್ತೀನಿ ಅಂತ, ಅವಳನ್ನ ನೋಡ್ತೀನಿ ಅಂತ, ಅವಳನ್ನ ತಡಿತೀನಿ ಅಂತ ಶ್ಯಾಮನಿಗೆ ಗೊತ್ತಿಲ್ವಲ್ಲ. ನನ್ನ ಹತ್ರ ಒಳ್ಳೆ ಹೆಸರು ತಗೊಳ್ಳೋಕೆ, ಆ ರೀತಿ ನಟಿಸ್ಲು ಅಂತ ಹೇಳೋಕೆ. ಹೌದು, ಶ್ಯಾಮ ಹಾಗೆ ನಡ್ಸೋ ಹುಡುಗಿ ಅಲ್ಲ. ಈ ಮನೆಯಿಂದ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನನ್ನಿಂದ ಒಬ್ರಿಗೆ ನೋವು ಆಗೋದು ನನಗಿಷ್ಟ ಇಲ್ಲ. ಶ್ಯಾಮ ಹಾಗೆ ನಾಟಕ ಮಾಡೋಂಥವಳಲ್ಲ. ಆಗ ಕೂಡ ನನಗೆ ಹೇಳ್ದೆ ಹೋಗ್ಬೇಕು ಅಂದ್ಕೊಂಡ್ಲು, ಆದ್ರೆ ನನಗೋಸ್ಕರನೇ ಉಳ್ಕೊಂಡ್ಲು. ಓಕೆ ಮಾವ, ಅದೆಲ್ಲಾನು ನಿಜಾನೇ ಅನ್ಕೊಳ್ಳೋಣ. ಸತ್ಯವಾಗ್ಲೂ ದೇವಸ್ಥಾನದಲ್ಲಿ ನಡೆದಿರೋದ್ರಲ್ಲಿ ಅವಳ್ದೇನೋ ತಪ್ಪಿಲ್ಲ ಅಂದ್ಮೇಲೆ ಶ್ಯಾಮ ಧೈರ್ಯವಾಗಿ ಮನೆಗೆ ಯಾಕೆ ಬರ್ಲಿಲ್ಲ? ನಡೆದಿರೋದ್ರಲ್ಲಿ ತನ್ ತಪ್ಪಿಲ್ಲ ಅಂತ ನಮ್ ಎದುರಿಗೆ ನಿಂತ್ಕೊಂಡು ಧೈರ್ಯವಾಗಿ ಯಾಕೆ ಹೇಳಲಿಲ್ಲ? ನಿಲ್ಸಿ. ಎಲ್ರೂ ತಲೆಗೊಂದು ಮಾತು ಮಾತಾಡೋಕೆ ಹೋಗ್ಬೇಡಿ. ಏನೋ ಕೆಲ್ಸದ ಮೇಲೆ ಹೋಗಿದ್ದೀನಿ, ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಡ್ರೈವರ್ ಕೈಯಲ್ಲಿ ಹೇಳಿ ಕಳ್ಸಿದಾಳಲ್ಲ. ಆ ಕೆಲಸ ಮುಗಿಸ್ಕೊಂಡೇ ಬರ್ತಾಳೆ. ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಅವಳು ಉತ್ತರ ಕೊಟ್ಟೆ ಕೊಡ್ತಾಳೆ, ಸರಿನಾ? ಶ್ಯಾಮ ಬೇಗ ಮನೆಗೆ ಬರಬೇಕು. ಶ್ಯಾಮ ಬರೋ ತನಕ, ಶ್ಯಾಮನ್ನ ನೋಡೋ ತನಕ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಹಾಗಿಲ್ಲ. ಒಂಟಿ ಹೆಣ್ಣು ಹೀಗೆ ಹೊರಗಡೆ ಇರೋದು ಕ್ಷೇಮ ಅಲ್ಲ. ನಾನು ಒಂಟಿ ಹೆಣ್ಣಲ್ಲ. ನನ್ಗೆ ನನ್ ಕೃಷ್ಣ ಜೊತೆ ಆಗಿದ್ದಾನೆ. ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಹೋಗ್ಲಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಮಲ್ಲಿಕಾರ್ಜುನ್ ಮಾಡಿರೋ ಮೋಸನ ನಿರೂಪಿಸ್ಬೇಕು ಅನ್ಕೊಂಡಿದೀನಿ. ನಾನು ನಿರ್ದೋಷಿ ಅಂತ ಅರ್ಥ ಮಾಡಿಸ್ಬೇಕು ಅನ್ಕೊಂಡಿದೀನಿ. ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದ ಅಖಿಲ್ ಅವ್ರಿಗೆ ನನ್ ಮೇಲೆ ಅನುಮಾನ ಹುಟ್ಟೋ ಹಾಗೆ ಮಾಡಿ ಅಖಿಲ್ ಅವ್ರ ಮನ್ಸಿಗೆ ನೋವು ಮಾಡಿದ್ದಾನೆ ಆ ಮಲ್ಲಿಕಾರ್ಜುನ್. ಅಖಿಲ್ ಅವ್ರಿಗೆ ನಾನ್ ಮೋಸ ಮಾಡ್ದೆ ಅನ್ನೋ ಭ್ರಮೆ ಹುಡ್ಸಿದ್ದಾನೆ ಆ ಮಲ್ಲಿಕಾರ್ಜುನ್. ಅಖಿಲ್ ಅವ್ರ ಜೊತೆಗೆ ನಾನು ಗೋಪಾಲ್ಗೂ ಕೂಡ ಮೋಸ ಮಾಡ್ದೆ ಅಂತ ಅಖಿಲ್ ಅವ್ರನ್ನ ನಂಬಿಸಿದ್ದಾನೆ ಆ ಮಲ್ಲಿಕಾರ್ಜುನ್. ಅಖಿಲ್ ಅವ್ರ ನೋವೆಲ್ಲ ದೂರ ಆಗಿ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಮತ್ತೆ ಹುಟ್ಟಬೇಕು ಅಂದ್ರೆ ನಾನು ನಿರ್ದೋಷಿ ಅಂತ ನಿರೂಪಿಸ್ಬೇಕು. ನಿರೂಪಿಸ್ತೀನಿ. ನಾನು ಮೋಸ ಮಾಡ್ದೆ ಅನ್ನೋ ಭ್ರಮೆಯಲ್ಲಿರೋ ಅಖಿಲ್ ಅವರು ಆ ಭ್ರಮೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ಆ ಮಲ್ಲಿಕಾರ್ಜುನ್ ಮಾಡಿರೋ ಮೋಸನೆಲ್ಲ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸ್ತೀನಿ. ನಾನು ಅಖಿಲ್ ಅವ್ರಿಗೆ ಮೋಸ ಮಾಡಿಲ್ಲ, ಗೋಪಾಲ್ಗೂ ಕೂಡ ಮೋಸ ಮಾಡ್ಲಿಲ್ಲ. ಮಲ್ಲಿಕಾರ್ಜುನ್ ಗೋಪಾಲ ಸೇರಿ
ನಮ್ಮಿಬ್ರಿಗೆ ಮೋಸ ಮಾಡಿದ್ದಾರೆ ಅಂತ ಅಖಿಲ್ ಅವ್ರಿಗೆ ನಂಬಿಕೆ ಬರೋ ಹಾಗೆ ಮಾಡ್ಬೇಕು. ಮಾಡ್ತೀನಿ. ನಡೆದಿರೋ ಮೋಸಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ಆಧಾರ ಕಲೆಕ್ಟ್ ಮಾಡಿ ಎಲ್ರ ಮುಂದೆ ಇಡ್ತೀನಿ. ನಡೆದಿರೋದ್ರಲ್ಲಿ ನನ್ ತಪ್ಪಿಲ್ಲ ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಇದನ್ನೆಲ್ಲ ಮಾಡ್ತಿರೋದು ಅತ್ತೆ ಮನೇಲಿ ನನ್ ಸ್ಥಾನ ಸಂಪಾದನೆ ಮಾಡೋದಿಕ್ಕಲ್ಲ. ಅಷ್ಟೆಲ್ಲ ನಂಬಿದ ಅಖಿಲ್ ಅವ್ರ ಮನ್ಸಲ್ಲಿ ಸ್ಥಾನ ಉಳಿಸ್ಕೊಳ್ಳೋದಿಕ್ಕೆ. ಪಾಪ ಅಖಿಲ್ ಅವರು ಹೀಗಾಗಿದ್ದಕ್ಕೆ ಎಷ್ಟು ನೊಂದ್ಕೋತಿದಾರೋ ಏನೋ. ನಾನು ಎಂತ ಪರಿಸ್ಥಿತಿಲೂ ತಪ್ಪು ಮಾಡಲ್ಲ ಅಂತ ಗೊತ್ತಿದ್ರು ಕೂಡ ಅಸಹಾಯಕ ಪರಿಸ್ಥಿತಿಲಿ ಆ ಮಲ್ಲಿಕಾರ್ಜುನ್ ಮಾತನ್ನ ನಂಬಿದ್ರು ಅಖಿಲ್ ಅವರು. ಆ ಪರಿಸ್ಥಿತಿಲಿ ಯಾರಿದ್ರು ಹಾಗೆ ನಂಬ್ತಿದ್ರು, ಹಾಗೆ ಅನುಮಾನನೂ ಪಡ್ತಿದ್ರು. ಆ ಅನುಮಾನದ ಮಂಜಿನ ಹನಿ ಕರ್ಗೋ ಹಾಗೆ ಮಾಡ್ತೀನಿ. ಆ ಸುಳ್ಳಿನ ಅಡ್ಗೋಡೆನ ನೆಲಕ್ ಬೀಳಿಸ್ತೀನಿ. ಆ ಕುತಂತ್ರ ಕಪಟ ಬೆಳಕಿಗೆ ಬರೋ ಹಾಗೆ ಮಾಡ್ತೀನಿ. ಶಬಾಷ್ ಶ್ಯಾಮ, ಶಬಾಷ್. ಹೀಗಾಯ್ತಲ್ಲ ಅಂತ ಸೋತ್ ಹೋಗ್ದೆ ನಡಿಬೇಕಾಗಿರೋದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಿದ್ಯಾ. ನೀನು ನಿತ್ಯ ಪೂಜೆ ಮಾಡೋ ಆ ಕೃಷ್ಣನ ಕೂಡ ಶಮಂತಕ ಮಣಿ ವಿಷಯದಲ್ಲಿ ಎಷ್ಟು ನಿಂದನೆ ಕೇಳ್ಬೇಕಾಯ್ತು. ಆ ಸುಳ್ಳು ನಿಂದನೆ ದೂರ ಮಾಡೋದಿಕ್ಕೆ ಕೃಷ್ಣ ಹೇಗ್ ಯುದ್ಧ ಮಾಡಿದ್ನೋ ನಿನಗ್ ಗೊತ್ತು. ಹಾಗೆ ನೀನು ಕೂಡ ನಿನ್ಮೇಲ್ ಬಂದಿರೋ ಆಪನ್ನೆ ದೂರ ಆಗಕ್ಕೆ ಯುದ್ಧ ಮಾಡು. ಆ ಕೃಷ್ಣನ್ ದಯೆಯಿಂದ ನಿನ್ಗೆಲ್ಲ ಒಳ್ಳೇದಾಗತ್ತೆ. ಕೃಷ್ಣ, ನಾನು ಸತ್ಯ ನಿರೂಪಿಸ್ಕೊಳ್ಳಕ್ಕೆ ನನ್ನ ಕೈಲಾಗೋ ಯುದ್ಧ ಮಾಡಕ್ಕೆ ಹೋಗ್ತಿದ್ದೀನಿ. ಆ ಯುದ್ಧದಲ್ಲಿ ನಾನು ಗೆಲ್ಲೋದಿಕ್ಕೆ ನಿನ್ನ ಆಶೀರ್ವಾದದ ಜೊತೆಗೆ ನಮ್ಮ ಅಪ್ಪನ ಸಹಾಯನೂ ನನಗೆ ಬೇಕು. ಈಗ್ಲೇ ಬಾ ಅಂತ ಅಪ್ಪಂಗೆ ಫೋನ್ ಮಾಡ್ತೀನಿ. ಅಮ್ಮ ಶೋಭಾ, ಶೋಭಾ ಬಂದೆ ಮಾವ. ಫೋನ್ ಬರ್ತಿದೆ ನೋಡಮ್ಮ. ಶ್ಯಾಮ ಫೋನ್ ಮಾಡಿದಾಳೆ. ಶ್ಯಾಮನಾ? ಶ್ಯಾಮ ಚೆನ್ನಾಗಿದ್ಯಾ? ಅಪ್ಪಂಗ್ ಫೋನ್ ಕೊಡಿ. ಅದಕ್ಕೆ ಯಾಕೆ ಅಪ್ಪನ್ ಬಿಟ್ರೆ ಬೇರೆ ಯಾರ ಹತ್ರನೂ ಮಾತಾಡಲ್ವಾ? ನನ್ನ ಹತ್ರ ಮಾತಾಡ್ತಾಳೆ. ಇಲ್ಲಿ ಕೊಡು. ಅಮ್ಮ ಶ್ಯಾಮ ಚೆನ್ನಾಗಿದೀಯಾ? ಅಲ್ಲೆಲ್ರೂ ಚೆನ್ನಾಗಿದಾರಾ? ಸ್ವಲ್ಪ ಅಪ್ಪಂಗ್ ಫೋನ್ ಕೊಡು. ಏನಾಯ್ತಮ್ಮ, ಯಾಕೆ ಹಾಗೆ ಮಾತಾಡ್ತಿದೀಯಾ? ಅಣ್ಣ, ಸ್ವಲ್ಪ ಅಪ್ಪಂಗೆ ಬೇಗ ಫೋನ್ ಕೊಡು ಅಣ್ಣ. ಅಪ್ಪ ಇಲ್ಲಿ ಕೊಡು. ಹಲೋ ಶ್ಯಾಮ, ಶ್ಯಾಮ, ಅಮ್ಮ ಶ್ಯಾಮ, ಏನಾಯ್ತಮ್ಮ? ಕೇಳಿಸ್ತಿದ್ಯಾ ನಿನಗೆ? ಯಾಕೆ ಮಾತಾಡ್ತಿಲ್ವಲ್ಲ ಶ್ಯಾಮ? ಏನಾಯ್ತಮ್ಮ ಅಲ್ಲಿ?